ಗಂಗೆ ಗಂಗೆ ಆಗಲ್ಲ ಕಣು, ಈ ವಿಷಯನೆಲ್ಲ ನಾನು ಇವತ್ತು ಗಂಗೆಗೆ ಹೇಳಲೇಬೇಕು. ಬಂದ್ರಾ? ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಮುಗೀತಾ ನಿಮ್ದು ಅಕ್ಕ ತಮ್ಮನ್ ಮಾತುಕತೆ? ಗಂಗೆ, ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ನನಗೆ ಮಾತಾಡಕ್ಕೆ ಏನು ಉಳ್ದಿಲ್ಲ. ನನಗ್ ನಿಮ್ ಮೇಲೆ ಕೋಪ ಬಂದಿದೆ. ಅಲ್ಲ ಅದ್ಗೆ, ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಮಧ್ಯ ಬಂದು ಹಂಗೆ ಕರ್ಕೊಂಡು ಹೋಗ್ತಿರಲ್ಲ, ನೀವ್ ಹೀಗ್ ಮಾಡ್ಬೋದಾ? ನೋಡ್ ಗಂಗೆ, ನಾನು ಅಭಯ್ನ ಸುಮ್ಸುಮ್ನೆ ಕರ್ಕೊಂಡು ಹೋಗಿಲ್ಲ. ಅವನು ನಿನ್ ಜೊತೆ ಯಾಕೆ ಈ ತರ ನಡ್ಕೋತಾ ಇದ್ದಾನೆ ಅನ್ನೋದಕ್ಕೆ ಕಾರಣ ತಿಳ್ಕೊಬೇಕಿತ್ತು. ಅದಕ್ಕೆ ಕರ್ಕೊಂಡು ಹೋಗಿದ್ದು ಅವನನ್ನ. ಓಹೋ, ಇವಾಗ ನಿಮ್ಮೆಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಬಿಟ್ರ ಅವರು? ಹೇಳ್ಬಿಟ್ರ ಏನ್ ಕಾರಣ ಅಂತ? ಹೌದು, ನನಗೆ ಎಲ್ಲಾ ವಿಷಯ ಗೊತ್ತಾಗಿದೆ. ಅವನು ನಿನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾನೆ, ಯಾಕೆ ಪದೇ ಪದೇ ಜಗಳ ಆಡ್ತಿದ್ದಾನೆ, ಎಲ್ಲ ಗೊತ್ತಾಯ್ತು ಗಂಗೆ. ಈಗ ಈ ವಿಷಯನೂ ನಿನಗೆ ಗೊತ್ತಾಗ್ಬೇಕು. ಇವನ್ ಹೆಂಡತಿಯಾಗಿ ಸತ್ಯನ ತಿಳ್ಕೊಳ್ಳೋದು ನಿನ್ ಕರ್ತವ್ಯ. ಆದ್ರೆ ನಾನ್ ಹೇಳೋ ಸತ್ಯನ ಕೇಳೋಕೆ ನಿನ್ ಗುಂಡ್ಗೆನ ಗಟ್ಟಿ ಮಾಡ್ಕೋ ಗಂಗೆ. ಅಕ್ಕ, ವಾಟ್ಸ್ ರಾಂಗ್ ವಿತ್ ಯು ಅಕ್ಕ? ಪ್ಲೀಸ್ ದಯವಿಟ್ಟು ಸುಮ್ಮನಿರು. ಇದೆಲ್ಲ ಯಾಕೆ ಬೇಕೀಗ? ಬಾ, ಇಲ್ಲಿಂದ ಮೊದಲು ಹೋಗೋಣ. ನಿಮಗ್ ಗೊತ್ತಾಗಿರೋ ಸತ್ಯ ನನಗೂ ಗೊತ್ತಾಗ್ಬೇಕು. ಅದೇನಂತ ಹೇಳಿ. ಹೇಳ್ತೀನಿ. ನೋಡ್ ಗಂಗೆ, ಅಭಯ್ ನಿನಗ್ ತಾಳಿ ಕಟ್ಟಿರ್ಬಹುದು. ಆದ್ರೆ 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 ಏನದ್ಕೆ? ಆದ್ರೆ ಅವನು ನಿನ್ನನ್ನ ಪ್ರೀತಿ ಮಾಡೇ ಇಲ್ಲ. ನಿನ್ನ ಮೇಲೆ ಅವನ್ಗೆ ಎಳ್ಳಷ್ಟು ಪ್ರೀತಿ ಇಲ್ಲ. ಇದೇ ಸತ್ಯ. ಏನು? ಏನ್ ಹೇಳ್ತಾ ಇದ್ದೀರಾ ಅತ್ಗೆ? ಅಭಯ್ ನನ್ನನ್ ಪ್ರೀತಿಸ್ತಾ ಇಲ್ವಾ? ಸುಳ್ಳು. ನಿಮ್ಮ ಮಾತ ನಾನ್ ನಂಬಲ್ಲ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿ ಮದ್ವೆ ಆಗಿರೋದು. ಅದ್ಹೇಗ್ ನನ್ನನ್ನು ಪ್ರೀತಿಸದೇ ಇರಕ್ ಸಾಧ್ಯ? ಹಾ, ನೀವ್ ಹೇಳ್ತಾ ಇರೋದನ್ನ ನಾನಂತೂ ನಂಬಲ್ಲ. ಅಭಯ್ ನನ್ನನ್ನ ಪ್ರೀತಿಸಿ ಮದ್ವೆ ಆಗಿರೋದು. ಗಂಗೆ ಗಂಗೆ ಗಂಗೆ, ನನ್ನ ಮಾತು ಕೇಳು. ಅಭಯ್ 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 ನೀವೇ ಹೇಳಿ. ಅಭಯ್, ನಿಮ್ಮ ಅಕ್ಕಂಗೆ ನೀವೇ ಹೇಳಿದ್ರಾ ನೀವ್ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ? ಹೇಳಿ ಅಭಯ್. ಅಭಯ್ ಅಭಯ್ ಹೇಳಿ. ಗಂಗೆ ಗಂಗೆ ಹೇಳಿ. ಗಂಗೆ, ಒಂದ್ ನಿಮಿಷ ಹೇಳಿ ಹೇಳಿ ಅಭಯ್. ಹೇಳಿ, ನೀವ್ ನನ್ನನ್ನು ಪ್ರೀತಿಸ್ತಾ ಇಲ್ವಾ? ಸಮಾಧಾನ ಮಾಡ್ಕೊ. ಹೇಳಿ ಅಭಯ್. ಗಂಗೆ, ನಂಗೆ ಉತ್ತರ ಬೇಕು. ಏನಾದ್ರೂ ಮಾತಾಡಿ. ಗಂಗೆ, ಅಕ್ಕ ಏನ್ ಮಾಡ್ದೆ ನೀನು? ಅವಳಿಗೆ ಹೆಲ್ತ್ ಬೇರೆ ಸರಿ ಇಲ್ಲ. ಗಂಗೆ, ಅಕ್ಕ, ಗಂಗೆ. ಪರವಾಗಿಲ್ವೇ? ಇಲ್ಲಿ ನಾನ್ ಅನ್ಕೊಂಡಿದ್ಕಿಂತ ಜಾಸ್ತಿನೇ ವಿಷಯಗಳಿದೆ. ಗಂಗೆಗೆ ಹುಷಾರಿಲ್ಲ ಅಂದ್ರೆ ದೊಡ್ಡ ಕಾಯಿಲೆ ಏನಾದ್ರೂ ಇರ್ಬಹುದಾ? ಗಂಗೆ ಗಂಗೆ ಗಂಗೆ, ಮಾತಾಡು ಗಂಗೆ. ಗಂಗೆ ಗಂಗೆ, ಎದ್ದೇಳು ಗಂಗೆ. ಗಂಗೆ, ಅಕ್ಕ ಏನ್ ಮಾಡ್ಬಿಟ್ಟೆ? ಅದಕ್ಕೆ ಹೇಳಿದ್ದು ಗಂಗೆಗೆ ಸತ್ಯನ ಹೇಳ್ಬೇಡ ಅಂತ. ಆದ್ರೆ ನೀನು ಮೊದ್ಲೇ ಗಂಗೆಗೆ ಹೆಲ್ತ್ ಸರಿ ಇಲ್ಲ ಅಕ್ಕ. ಈಗೇನಾಯ್ತು ನೋಡು. ಗಂಗೆ ಗಂಗೆ ಅಭಯ್, ಗಂಗೆ ಅಭಯ್, ಗಂಗೆ, ಏನಾಯ್ತು? ಗಂಗೆಗೆ ಮೊದ್ಲು ಡಾಕ್ಟ್ರಿಗೆ ಫೋನ್ ಮಾಡು. ಸರಿ, ಅವಳನ್ನ ಮಲಗಿಸು, ನಾನು ಫೋನ್ ಮಾಡ್ತೀನಿ. ಏನಾಯ್ತಪ್ಪ? ಗೊತ್ತಿಲ್ಲ ಮಾಮ. ಗಂಗೆ ಗಂಗೆ, ಎದ್ದೇಳು ಗಂಗೆ. ಮಾತಾಡು ಗಂಗೆ. ಗಂಗೆ, ಏನ್ ನಡೀತಿದೆ ಇಲ್ಲಿ? ಏನ್ ಮಾಡ್ದೆ ಗಂಗೆಗೆ? ಅಮ್ಮಮ್ಮ, ಈ ಸಿನಿಮಾಗಳಲ್ಲೆಲ್ಲ ಎಲ್ಲ ಮುಗಿದ್ಮೇಲೆ ಪೊಲೀಸವ್ರು ಎಂಟ್ರಿ ಕೊಡ್ತಾರಲ್ಲ, ಆ ಥರ ಬಂದ್ರಿ ನೋಡಿ.
ಇಷ್ಟೊತ್ತು ತನಕ ಸಖತ್ತಾಗಿರೋ ಡ್ರಾಮಾ ನಡೀತಾ ಇತ್ತು. ಪಾಪ ನೀವು ಅದನ್ನೇ ಮಿಸ್ ಮಾಡ್ಕೊಂಡ್ಬಿಟ್ರಿ. ಆದ್ರೂ ಪರವಾಗಿಲ್ಲ, ಪಕ್ಕಾ ಇನ್ಫಾರ್ಮೇಶನ್ ತಗೊಳ್ಳೋಕೆ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಅಕ್ಕಿಲ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಅನ್ನ ತಿನ್ ಮನೆಗೆ ಕನ್ನ ಹಾಕೋದನ್ನ ಬಿಡು. ನನ್ನ ಬಗ್ಗೆ ಹೇಳಕ್ ಬರಬೇಡಿ. ನೀವು ಮೊದಲು ನಿಮ್ದನ್ನ ನೀವು ನೋಡ್ಕೊಳ್ಳಿ. ಹಾಗೆ ನಿಮ್ಮ ಮೊಮ್ಮಗ ಅಭಯ್ ಜೀವನಾನ ಭದ್ರ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಹಾಕಿರೋ ಬಾಂಬು ನಿಮ್ಮ ಮೊಮ್ಮಗನ ಜೀವನದಲ್ಲಿ ಬ್ಲಾಸ್ಟ್ ಆಗೋದನ್ನ ಎಂಜಾಯ್ ಮಾಡ್ತಾ ಇರಿ. ನೀನು ಏನೇ ಕುತಂತ್ರ ಮಾಡಿದ್ರು ದೇವ್ರನ್ನೋನೊಬ್ಬ ಇದ್ದಾನೆ ಕಣೆ. ಅವನು ನನ್ನ ಮೊಮ್ಮಗನ ಜೀವನನ ಕಾಪಾಡ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ಡ್ರಾಮಾ ಮಾಡ್ತೀರಾ? ನೋಡೋಣ ನಾನ ಇಲ್ಲ ನಿಮ್ಮ ದೇವ್ರ ಅಂತ. ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ಲ, ಯಾಕೆ ಇವ್ರಿನ್ನೂ ಬಂದಿಲ್ಲ? ಸೊಸೆಮ್ಮ, ಏನ್ ಪರದಾಡ್ತಾ ಇದೀಯಾ? ಮಾವಯ್ಯ, ಅವ್ರು ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಗೋಯ್ತು. ನನಗೆ ನಿನ್ನ ಆತಂಕ ಅರ್ಥ ಆಗುತ್ತೆ, ಆದರೆ ಅವ್ರು ಬರೋ ಟೈಮಿಗೆ ಬಂದೇ ಬರ್ತಾರೆ. ಬರ್ಬೇಕಾದ್ರೆ ಗುಡ್ ನ್ಯೂಸ್ ತಗೊಂಡೇ ಬರ್ತಾರೆ, ನೋಡ್ತಿರ್ಬೇಕಾದ್ರೆ. ಹಾ, ಮಾವಯ್ಯ ಬಂದ್ರು ಅನ್ಸತ್ತೆ, ಬನ್ನಿ. ಗೌರಿ ಬನ್ನಿ. ಯಾಕೆ ಗೌರಿ ಹೀಗ್ ಮಾಡ್ತಿದ್ದೀರಾ? ನೀವು ನನ್ನ ಪ್ರೀತಿನ ಇವತ್ತು ಒಪ್ಕೋತೀರಾ, ನಾಳೆ ಒಪ್ಕೋತೀರಾ ಅಂತ ಕಾಯ್ತಾನೆ ಬಂದೆ. ಆದ್ರೆ ನಾನು ಇಷ್ಟು ದಿನ ಕಾದಿದ್ದಕ್ಕೆ ಅರ್ಥನೇ ಇಲ್ದ ಹಾಗಾಗೋಯ್ತಲ್ಲ. ಇಷ್ಟೆಲ್ಲ ಆದ್ರೂ ಒಂದೇ ಒಂದ್ಸಲ ನನ್ನ ತಿರುಗ್ ನೋಡಿ ಅಂತ ಜೋರಾಗಿ ನಿಮಗೆ ಕೇಳಿಸೋ ಥರ ಕೂಗ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಪ್ರಯೋಜನ? ಅಜಯ್ ಅವರೇ, ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಏನಾಯ್ತು? ಮಾವಯ್ಯ ನೋಡಿದ್ರಾ, ಗೌರಿನೇ ಅಜಯ್ ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಹ್ಞೂ, ನಾನು ಆವಾಗಲೇ ಹೇಳದ್ನಲ್ಲ, ಅವರಿಬ್ರು ಒಂದಾಗ್ತಿದ್ದಾರೆ ಅಂತ. ಪಕ್ಕಾ ಫಿಕ್ಸು. ಅಜಯ್ಯೇ ನಿನ್ನ ಅಳಿಯ, ಬೇಗ ಸ್ವೀಟ್ ರೆಡಿ ಮಾಡ್ಕೋ. ಮಾವಯ್ಯ ಹೇಳ್ದ ಹಾಗೆ ಅಜಯ್ ಮತ್ತೆ ಗೌರಿ ಒಂದಾದ್ರೆ ನಾನ್ ನಿನಗೆ ತುಪ್ಪದ ದೀಪ ಹಚ್ತೀನಿ. ಅವರಿಬ್ರು ಆದಷ್ಟು ಬೇಗ ಮದ್ವೆ ಆಗೋ ಹಾಗೆ ಮಾಡಪ್ಪ. ಅಜಯ್ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ?